ಆಮೇಲೆ ಎಲ್ಲ ಒಂದೇ ಕಡೆ ಆಗೋಯ್ತು. ಅದೊಂದ್ ಸ್ವಲ್ಪ ಎಲ್ಲ ಮಾಡ್ಬೇಕು ವ್ಯವಸ್ಥೆ. ಜನಗಳು ಕ್ಲೀನ್ ಮೇಂಟೈನ್ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಟ್ಟೆಗಳೆಲ್ಲ ಇದ್ ಮಾಡೋದು, ಎಸೆಯೋದು, ಆತರ ಎಲ್ಲ ಮಾಡ್ತಾ ಇದಾರೆ. ಸ್ವಚ್ಛತೆ ನಾವೇ ಕಾಪಾಡಿದ್ರೆ ಅವರೇ ರೂಲ್ಗಳೆಲ್ಲ ಮಾಡ್ತಾರೆ ಅಂತ ನಮ್ಮಿಂದ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಅವರು ಮಾಡ್ತಾರೆ ಅಂತ ಅನ್ಕೋತೀನಿ. ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಿ ಬಯಸ್ತೀರಾ ನೀವು? ಏನಿಲ್ಲ, ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂಜುನೇಶ್ವರ ನಂಬುದ್ರೆ ಎಲ್ಲರಿಗೂ ದರ್ಶನ ಆಗ್ಲಿ ಆದಷ್ಟು ಬೇಗ ಅಂತ ಕೇಳ್ಕೊತೀವಿ ಅಷ್ಟೇ. ಎಲ್ಲ ಓಕೆ, ಬಟ್ ಈ ನದಿ ಹತ್ರ ಅಂತ ಒಂದು ಸ್ವಲ್ಪನೇ ನೀಟ್ನೆಸ್ ಅಂತೂ ಇಲ್ಲ. ತುಂಬಾ ಗಲೀಜಾಗಿದೆ. ಅದೇ ಪಾಪ ಹೆಣ್ಮಕ್ಳುಗಳಿಗೆಲ್ಲ ಸ್ನಾನಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಹಳೆ ಬಟ್ಟೆಗಳೆಲ್ಲ ಅಲ್ಲೇ ಬಿದ್ದಿದೆ. ಖಂಡಿತ ಅದು ಅವ್ಯವಸ್ಥೆನೇ ತಾನೇ ಅದು. ಹೇಳಿ, ಎಲ್ಲಿಂದ ಬರ್ತಿದ್ದೀರಾ ಮೇಡಮ್? ನಾವು ಕೆರೆಸಿಂದ ಒಂದು ಹಳ್ಳಿಯಿಂದ ಬರ್ತಾ ಇದ್ವಿ, ಪಕ್ಕದಲ್ಲಿರೋ ಹಳ್ಳಿಯಿಂದ ಬರ್ತಾ ಇರೋದು. ತುಂಬಾ ವರ್ಷದಿಂದ ಬರ್ತಾ ಇದೀವಿ ನಾವು. ಇವಾಗ ತಾನೇ ಬಂದ್ವಿ. ದರ್ಶನ ತುಂಬಾ ರಶ್ ಇದೆ, ಹಂಗಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ರಶ್ ತುಂಬಾ ಕಮ್ಮಿ ಆಗಲ್ಲ ಸರ್, ರಶ್ ಇದೆ. ಸಂಜೆ ಆಗುತ್ತೆ ಅನ್ಸುತ್ತೆ, ನೋಡೋಣ. ಅಲ್ಲಿಗೆ ಹೋಗ್ಬಿಟ್ಟು ಬಂದು ಇಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ದೇವಸ್ಥಾನದ ಎಷ್ಟು ನಿಮಗೆ ಖುಷಿ ಕೊಡುತ್ತೆ ದೇವಸ್ಥಾನಕ್ಕೆ ಬಂದ್ರೆ? ತುಂಬಾ ಖುಷಿ ಕೊಡುತ್ತೆ. ಬರ್ತಾ ಇರ್ತೀವಿ ನಾವು ಅವಾಗ. ಹಂಗಾಗಿ ಬಂದ್ವಿ, ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದ್ವಿ. ನಾವೊಂದು 12 ಮೆಂಬರ್ಸ್ ಬಂದಿದೀವಿ. ಅಂದ್ರೆ ಕಾರ್ತಿಕ ಮಾಸ ಅಂತ ಹೇಳಿ ಬಂದಿದ್ದೀರಾ ಅಥವಾ ಯಾವಾಗ್ಲೂ ಬರ್ತಾ ಇರ್ತೀರಾ? ಇಲ್ಲ, ಕಾರ್ತಿಕ ಮಾಸ ಅಂತ ಅದು ಒಂದು ಬಂದಿದೀವಿ ರೀಸನ್. ಮತ್ತೆ ನಮ್ದು ಒಂದು ಮದ್ವೆ ಆಯ್ತು, ನಮ್ಮ ಅಕ್ಕನ ಮಗಳದ್ದು ಮದ್ವೆ ಆಯ್ತು, ಅವ್ರ ಜೊತೆ ಬಂದ್ವಿ. ಅವರೆಲ್ಲ ಮುಂದೆ ಹೋಗ್ತಾ ಇದಾರೆ, ಅವ್ರ ಜೊತೆ ಬಂದ್ವಿ ನಾವು ದರ್ಶನ ಮಾಡೋಣ ಅಂತ. ಈಗ ದೇವಸ್ಥಾನದಲ್ಲಿ ಈಗ ಏನು ಕಪಿಲ ನದಿ ದಂಡೆಯಲ್ಲಿ ಸ್ನಾನ ಮಾಡುವಂತಹ ಮಹಿಳೆಯರಿಗೆ ಇಲ್ಲೊಂದು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು, ರೂಮಿನ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ನೀವು ಮಹಿಳೆಗೆ ಏನ್ ಹೇಳಿ ಬಯಸ್ತೀರಾ ನೀವು? ಹೌದು, ಅದು ತುಂಬಾ ಕ್ಲೀನ್ ಇಲ್ಲ, ಅದೊಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಒಂದೇ ಕಡೆ ಆಗೋಯ್ತು. ಅದೊಂದ್ ಸ್ವಲ್ಪ ಎಲ್ಲ ಮಾಡ್ಬೇಕು ವ್ಯವಸ್ಥೆನ, ಮಹಿಳೆಯರಿಗೆ ಮಾಡ್ಬೇಕು. ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ತುಂಬಾ ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಏನು ಮಹಿಳೆಯರು ಬಟ್ಟೆ ಬದಲಾಯಿಸೋದು ಅಷ್ಟು ಸುರಕ್ಷತೆ ಅಲ್ಲ. ಎರಡೇ ರೂಮ್ ಇದೆ ಅಂತ ಹೇಳ್ತಿದ್ದಾರೆ. ಎರಡೇ ರೂಮ್ ಸರ್. ಅದಕ್ಕೆ ಏನ್ ಹೇಳಿ ಬಯಸ್ತೀರಾ ನೀವು ಆಡಳಿತ ಮಂಡಳಿಗೆ? ಹೌದು, ರೂಮ್ಗಳು ಹಾಕ್ಬೇಕು, ಮಾಡ್ಬೇಕು. ಮತ್ತೆ ಜನಗಳು ತುಂಬಾ ಕ್ಲೀನ್ ಮೇಂಟೈನ್ ಮಾಡ್ಬೇಕು. ನಮ್ ಜನಗಳು ಕ್ಲೀನ್ ಮೇಂಟೈನ್ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಟ್ಟೆಗಳೆಲ್ಲ ಇದ್ ಮಾಡೋದು, ಎಸೆಯೋದು, ಆತರ ಎಲ್ಲ ಮಾಡ್ತಾ ಇದಾರೆ. ಹಂಗಾಗಿ ಅವ್ರಿಗೂ ಒಂದ್ ಸ್ವಲ್ಪ ತಿಳ್ಕೊಬೇಕು. ಅವರು ಮಹಿಳೆಯರು ಪುರುಷರು ತಿಳ್ಕೊಬೇಕು. ನಮ್ ಸ್ವಚ್ಛತೆ ನಾವೇ ಕಾಪಾಡಿದ್ರೆ ಅವರೇ ರೂಮ್ಗಳೆಲ್ಲ ಮಾಡ್ತಾರೆ ಅಂತ ನಮ್ಮಿಂದ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಅವರು ಮಾಡ್ತಾರೆ ಅಂತ ಅನ್ಕೋತೀವಿ. ಎಲ್ಲಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ನಾವು KRS ಬೃಂದಾವನ್ ಗಾರ್ಡನ್ ಇಂದ. ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಕಾರ್ತಿಕ ಮಾಸ ಅಂತ ಇವಾಗ ಸ್ಪೆಷಲ್ ಅಂತ ಇಲ್ಲ, ನಾರ್ಮಲ್ ಡೇಸ್ ಅಲ್ಲಿ ಬರ್ತೀವಿ. ಇವಾಗ ಕಾರ್ತಿಕ ಮಾಸ ಅಂತ ಕಾರ್ತಿಕ ಮಾಸ ನಿಮಗೆ ಅಂದ್ರೆ ತುಂಬಾನೇ, ಅಂದ್ರೆ ಇವಾಗ ಕಾರ್ತಿಕ ಮಾಸ 1 ಮಂತ್ ಅಲ್ವಾ, ಸೊ ಇವತ್ತು ಮಂಡೇ ಅಂದ್ಬಿಟ್ಟು ಬಂದಿದ್ದೀವಿ. ಎಷ್ಟು ಗಂಟೆಗೆ ಬಂದ್ರೆ ದರ್ಶನ ಆಯ್ತಾ ಇಲ್ವಾ? ಇನ್ನ ಇಲ್ಲ ಸರ್, ತುಂಬಾ ಕ್ರೌಡ್ ಇದೆ. ಈ ಕಡೆ ನದಿ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಓಕೆ, ಏನ್ ಹೇಳಿ ಬಯಸ್ತಾರೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ? ಎಲ್ಲ ಓಕೆ, ಬಟ್ ಈ ನದಿ ಹತ್ರ ಅಂತ ಒಂದು ಸ್ವಲ್ಪನೇ ನೀಟ್ನೆಸ್ ಅಂತೂ ಇಲ್ಲ. ತುಂಬಾ ಗಲೀಜಾಗಿದೆ, ಕ್ರೌಡ್ ಇದೆ. ನೋಡ್ಬೇಕು ದರ್ಶನ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಓಕೆ, ಈಗ ಕಪಿಲ ನದಿಯಲ್ಲಿ ಸ್ನಾನ ಮಾಡುವಂತ ಭಕ್ತಾದಿಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀರಾ? ಅಂದ್ರೆ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂತ ವ್ಯವಸ್ಥೆ, ಓಪನ್ ಪ್ಲೇಸ್ ಅಲ್ಲಿ ಮಹಿಳೆಯರು ಬಟ್ಟೆ ಬದಲಾಯಿಸ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಇದಕ್ಕೆ ಏನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಇವಾಗ ಮಾಡಿದ್ದಾರೆ. ಅಲ್ಲಿ ಒಂದು ಲೇಡೀಸ್ಗೆ ಅಂತ ಕೊಠಡಿ ಮಾಡಿದ್ದಾರೆ. ಬಟ್ ಜನಗಳೇನೆ ಸ್ವಲ್ಪ ಬಟ್ಟೆಗಳನ್ನ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಎಸಿತಾ ಇದ್ದಾರೆ. ಅಂದ್ರೆ 2 ರೂಮ್ ಸಾಕಾಗಲ್ಲ, ತುಂಬಾ ಕ್ರೌಡ್. ಹೌದು, ಈ ಟೈಮಲ್ಲಿ ಬೇಕೇ ಬೇಕು ಕಾರ್ತಿಕ ಮಾಸದಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಧಿಕಾರಿಗಳಿಗೆ? ಏನ್ ಹೇಳ್ತಾರೆ ಆಡಳಿತ ಮಂಡಳಿ? ಅದೇ ಅವರು ನೋಡಿ ಇದನ್ನೆಲ್ಲ ಇದಕ್ಕೋಸ್ಕರ ಈ ಕಾರ್ತಿಕ ಮಾಸದಲ್ಲಿ ಮತ್ತೆ ಮಾಮೂಲಿ ಡೇಸ್ ಅಲ್ಲೂ ಮಂಡೆಗಳಲ್ಲಿ ಜನಗಳು ಬಂದೇ ಬರ್ತಾರೆ. ನಂಜನಗೂಡು ಅಂತ ಹೇಳಿದ್ರೆ, ಆಕ್ಚುಲಿ ಮೈಸೂರು ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ. ಸೊ ಅವರು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು. ಓಕೆ, ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಿ ಬಯಸ್ತೀರಾ? ಏನ್ ಹೇಳೋದು ಸರ್, ಅವರಿಗೆ ಏನಿಲ್ಲ, ಒಳ್ಳೇದಾಗ್ಲಿ ಎಲ್ರಿಗೂ ಅಷ್ಟೇ. ಯಾರೆಲ್ಲ ಬಂದಿದ್ರಾ? ನಾವು ಫ್ಯಾಮಿಲಿ ಬಂದಿದೀವಿ. ಎಷ್ಟು ಸಮಯ ಸ್ಪೆಂಡ್ ಮಾಡ್ತೀರಾ ಇಲ್ಲಿ? ನೋಡೋಣ ಸರ್, ಹೆಂಗಾಗುತ್ತೆ ಅಷ್ಟು ಟೈಮಿಂಗ್ಸ್. ನಿಮ್ಮ ಹೆಸರು? ಸವಿತಾ. ಥ್ಯಾಂಕ್ ಯು. ಅದೇ ದೇವರ ಮಹಿಮೆ ಇರೋದ್ರಿಂದ ಎಲ್ಲ ಕಾರ್ತಿಕ ಮಾಸದಲ್ಲಿ ಎಲ್ಲ ಬರ್ತಾರೆ. ಈಗ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನೋಡ್ತಾ ಇದೀವಿ. ಹೇಗಿದೆ ವ್ಯವಸ್ಥೆಗಳೆಲ್ಲ ಇಲ್ಲಿ? ಹೆಂಗಿದೆ? ವ್ಯವಸ್ಥೆ ಏನು ಅವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಆಗಿದೆ? ಅದೇ ಪಾಪ ಹೆಣ್ಮಕ್ಳುಗಳಿಗೆಲ್ಲ ಸ್ನಾನದಿದ್ದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಅವ್ರಿಗೆ ಬಟ್ಟೆ ಬದಲಾವಣೆ ಮಾಡೋದಕ್ಕೆ, ಆಮೇಲೆ ಹಳೆ ಬಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ, ಅದು ಸ್ವಲ್ಪ ಈಗ ಸಮಸ್ಯೆಗಳಿದೆ. ಅದೇ ಬದಲಾವಣೆಗೆ ಪ್ರತ್ಯೇಕ ಕೊಠಡಿಗಳಿಲ್ಲ ಅಥವಾ ಮಹಿಳೆಯರಿಗೆ ಬರೀ 2 ಕೊಠಡಿಗಳು ಮಾತ್ರ ಇದೆ, ಸಾಲಲ್ಲ ಅನ್ನುವಂಥದ್ದು. ಸಾಕಾಗಲ್ಲ. ಓಪನ್ ಪ್ಲೇಸ್ ಅಲ್ಲಿ ಮಹಿಳೆಯರು ಬಟ್ಟೆ ಬದಲು ಎಷ್ಟು ಸರಿ ಸುರಕ್ಷತೆ ಅಂತ? ಖಂಡಿತ ಅದು ಅವ್ಯವಸ್ಥೆನೇ ತಾನೇ ಅದು. ಈಗ ಎಷ್ಟೊಂದು ಈಗ ನಾವು ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರ ಅಂತಂತಲ್ಲ, ಇಲ್ಲಿ ಆದಾಯ ಚೆನ್ನಾಗಿರೋದ್ರಿಂದ ಆರಾಮಾಗಿ ಮಾಡ್ಬೋದಾಗಿತ್ತು. ಅವರು ಮಾಡಿಲ್ಲ ಇದು ಅಷ್ಟೇ. ಆದ್ರೂ ಯಾಕೆ ಆಡಳಿತ ಮಂಡಳಿ ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ತಿಲ್ಲ? ಅಧಿಕಾರಿಗಳು ನೋಡ್ಬೇಕು. ಅವರು ಪಾಪ ನಿದ್ದೆ ಗಂಡನಿದ್ದಾರೆ ಅವರು, ಹಾಗಾಗಿ ಅಷ್ಟೇ. ಇನ್ನು ನಿದ್ದೆಗಣ್ಣಿಂದ ಎದ್ದಿಲ್ಲ ಅವರು. ನಿಮ್ಮ ಹೆಸರು ಸರ್?
ನನ್ನ ಹೆಸರು ರಘು ಅಂತ ಹೇಳಿ ಎಲ್ಲಿಂದ ಬಂದಿರೋದಂದ್ರೆ ಈ ನರಸೀಪುರ ಅಂತ. ಥ್ಯಾಂಕ್ ಯು ಸರ್. ಓಕೆ.